ಕಾರವಾರದ ಜಯದುರ್ಗ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದಲ್ಲಿ ನಡೆದಿದೆ ಎನ್ನಲಾದ 57 ಕೋಟಿ ವಂಚನೆ ಪ್ರಕರಣವನ್ನು ಸಂಬಂಧಿಸಿದ ಇಲಾಖೆಗಳು ಗಂಭೀರವಾಗಿ ಪರಿಗಣಿಸದೆ ಮುಚ್ಚಿ ಹಾಕಲು ಯತ್ನಿಸುತ್ತಿವೆ ಎಂದು ಆರೋಪಿಸಿ ವಂಚಿತ ಗ್ರಾಹಕರು ಶನಿವಾರ ಕಾರವಾರದಲ್ಲಿ ಪ್ರತಿಭಟನೆ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಹಾತ್ಮ ಗಾಂಧಿ ಉದ್ಯಾನವನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಸುಭಾಷ್ ವೃತ್ತ ಹಾಗೂ ಶಿವಾಜಿ ಸರ್ಕಲ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಪ್ರತಿಭಟನಾಕಾರರು ಸಿಐಡಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಅಧಿಕಾರಿಗಳು ಹಾಗೂ ಸಂಘದ ನಿರ್ದೇಶಕ ನಿಗರಾಜು ಕಲ್ಗುಟ್ಕರ್ ವಿರುದ್ಧ ಘೋಷಣೆ ಕೂಗಿದರು. ಅಲ್ಲದೆ ಲಿಂಗರಾಜು ಕಲ್ಗುಟ್ಕರ್ ಅವರ ಭಾವಚಿತ್ರಕ್ಕೆ ಮಸಿ ಬಳಿದು ಚಪ್ಪಲಿ ಹಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕರಣ ದಾಖಲಾಗಿ ಸುಮಾರು 1 ವರ್ಷ ಕಳೆದರೂ ಸಿಐಡಿ ವಿಶೇಷ ಘಟಕ ಮತ್ತು ಆರ್ಥಿಕ ಅಪರಾಧ ವಿಭಾಗವು ಚಾರ್ಜ್ ಶೀಟ್ ಅಥವಾ ತನಿಖಾ ವರದಿ ಸಲ್ಲಿಸಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ವ್ಯವಸ್ಥಾಪಕ ನಿರ್ದೇಶಕ ಶರಣಗೌಡ ಪಾಟೀಲ್ ಹಾಗೂ ಸಹಕಾರಿ ಸಂಘಗಳ ನಿಬಂಧಕ ಟಿಎಚ್ಎಂ ಕುಮಾರ್ ಇವರುಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ವಂಚಿತ ಗ್ರಾಹಕರ ಸಂಘದ ಡಾಕ್ಟರ್ ಗಜೇಂದ್ರ ನಾಯ್ಕ್ ಮಾತನಾಡಿ ಜುಲೈ 15ರಂದು ಬೆಂಗಳೂರಿನ ವಿಧಾನಸೌಧದ ಎದುರು ಬೃಹತ್ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರಕರಣದ ತನಿಖೆಯನ್ನು ತ್ವರಿತಗೊಳಿಸಿ ವಂಚಿತ ಠೇವಣಿದಾರರಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಆದರೆ ಇನ್ನೂವರೆಗೆ ಈ ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿರೋದಿಲ್ಲ. ಆದರೆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಮಗೆ ಮಾಡಿದ್ದು ಅವ್ರು ನಮ್ಗೆ ಇಷ್ಟು ಕೋಆಪರೇಷನ್ ಮಾಡಿದ ಅಂತ ಹೇಳಿದ್ರೆ ನಮ್ಮದು ಈ ಒಂದು ಇದಕ್ಕೆ ಚರಣೆಗೆ ಅಂದರೆ ಅವರು ಎಲ್ಲ ಇದರಲ್ಲಿ ಬರುವಂಥ ಇದರಲ್ಲಿ ಕಂದಾಯ ಇಲಾಖೆ ಬರುವಂಥ ಎಲ್ಲ ಆಸ್ತಿಗಳನ್ನು ಜಪ್ತು ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಆದರೆ ಈ ಸಿಐಡಿ ಅಧಿಕಾರಿಗಳು ಹಾಗೂ ಈ ಫೆಡರೇಷನ್ ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಫೆಡರೇಷನ್ ಅಧಿಕಾರಿಗಳು ನಮಗೆ ಇನ್ನೂವರೆಗೆ ಯಾವುದೇ ಥರ ಕೋಆಪರೇಷನ್ ಕೊಡ್ತಾ ಇಲ್ಲ. ಒಂದು ನಮ್ಮ ನಿವೇದನೆಯನ್ನು ಮೇಲ್ತನಕ ಮುಖ್ಯಮಂತ್ರಿಯವರಿಗೆ ನಿಲ್ಲಿಸಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಸಂಘಟಕರ ಪರವಾಗಿ ನಾವು ನೋಡಿ ಸರ್ ರಾತ್ರಿ ದುಡಿತಿದ್ದೇವೆ, ಹೆಂಗಸರು ಮಕ್ಕಳು ಎಲ್ಲ ಎಷ್ಟು ಅಂದರೆ ನಮ್ಮ ದುಡ್ಡು ಅವ್ರ ಹತ್ರ ಇದೆ. ಆದರೆ ಈ ನಮ್ಮ ಸಿಐಡಿ ಅಧಿಕಾರಿಗಳು ಯಾಕೆ ಚಾರ್ಜಸ್ ಮಾಡ್ತಾ ಇಲ್ಲ? ಕಂದಾಯ ಇಲಾಖೆಯವರು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಭಾಳ ಒಂದು ಹೆಲ್ಪ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಹೆಚ್ಚು ಪರಿಸ್ಥಿತಿ ಹಾಗೆ ಇದೆ. ಈ ನಮಗೆ ಹಣ ಸಿಗದೆ ಹೋದರೆ ಕೆಲವರು ಸುಸೈಡ್ ಮಾಡಿಕೊಳ್ಳೋ ಹಂತದಲ್ಲಿ ಇದ್ದಾರೆ. ಸದ್ಯ ಓಪನ್ ಹೇಳ್ತಾ ಇದ್ದೇನೆ, ನಮಗೆ ಫೋನ್ ಬರ್ತಾ ಇದೆ, ನಾವು ಇದರ ನೇತೃತ್ವ ವಹಿಸಿಕೊಂಡಿದ್ದೇವೆ. ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಒಂದು ವೇಳೆ ನಮಗೆ ಸಿಕ್ಕಾದ ಇದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ತೇವೆ. ಅಂತಹ ಪರಿಸ್ಥಿತಿ ನಮ್ಮಲ್ಲಿ ಇದು ಬಡ ಜನ ಅಂತ ಏನು ಗೋಳುಗಳರು, ಕೆಲವರು ದಿನಕೂಲಿ ಮಾಡಿ, ಕೆಲವರು ಪಾತ್ರೆ ತಿಕ್ಕಿ, ಕೆಲವರು ಏನು ಕುರಿಯರ್ ಸರ್ವಿಸ್ ಮಾಡಿ ಅಂಥವ್ರು ಹಣ ಇದ್ದಾರೆ ತೊಗೊಂಡು ಹೋಗಿದ್ದಾನೆ. ದೇವಸ್ಥಾನದ ಹುಂಡಿ ಹಣ ತೊಗೊಂಡು ಹೋಗಿದ್ದಾನೆ. ಇನ್ನೊಂದು ರಾಮಚಂದ್ರ ದೇವಸ್ಥಾನದ ಹುಂಡಿ ಹಣ ಅವ್ರು ಬಂದಿದ್ದಾರೆ ಅಂತ ಎಲ್ಲ ಜನ ಕೊಟ್ಟಿದ್ದಂಥ ಹಣ ತೊಗೊಂಡು ಹೋಗಿದ್ದಾನೆ ಅಂಥೇಳಿ ಮಾನ್ಯರೇ ನಾವು ಒಂದು ತಮಗೆ ನಿವೇದನೆ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಇದಕ್ಕೂ ಅಂತ ನಮಗೆ ಒಂದು ರಿಸಲ್ಟ್ ಅಂತ ಕೊಡಬೇಕು. ಪ್ರತಿಭಟನೆಯಲ್ಲಿ ಹೂವಪ್ಪ ದೊಡ್ಡಣ್ಣವರ್, ರೋಹಿದಾಸ್ ತಾಮ್ಸೆ, ರಾಜ್ಕುಮಾರ್ ನಾಯ್ಕ್, ಕೃಷ್ಣಾನಂದ್ ನಾಯ್ಕ್, ರಾಯಿನಾಥ್ ಮಿತ್ರಿ, ಶಬನಾಕ್ ಶೇಖ್, ಅಮಿನಾ ಅಬಿದಾಬಿ, ಗೀತಾ ಗಡ್ಕರ್, ಸುಭಾಷ್, ಲಲಿತಾ ನಾರಾಯಣ್ ಸೇರಿದಂತೆ ಹಲವರು ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.